ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಈ ಕನ್ಯಾ ರಾಶಿಯವರ ಯುಗಾದಿಯ ಫಲಾಫಲಗಳೇನು, ಕನ್ಯಾ ರಾಶಿಯವ್ರಿಗೆ ಏನೆಲ್ಲ ಅನುಕೂಲಗಳಾಗತ್ತೆ, ಅನಾನುಕೂಲಗಳಾಗತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಆದಾಯ ಮತ್ತು ಖರ್ಚಿನ ಬಗ್ಗೆ ಕೂಡ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ. ನೋಡಿ, ಯುಗಾದಿ ಸಂವತ್ಸರ, ಈ ಯುಗಾದಿಯಿಂದ ಹೊಸ ಸಂವತ್ಸರಗಳು, ವಿಶ್ವಾವಸು ಸಂವತ್ಸರ. ಎಲ್ಲಿಂದ? ಯುಗಾದಿ ಹಬ್ಬದಿಂದ ಮುಂದಿನ 2026 ಯುಗಾದಿ ಹಬ್ಬದವರೆಗೂ. ಈ ಸಂವತ್ಸರದಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಒಂದು ಪ್ರಮುಖವಾದಂತಹ ವಿಷಯ ಏನಪ್ಪ ಅಂದರೆ ಕನ್ಯಾ ರಾಶಿಯವರ ಫಲಾಫಲಗಳು. ದುಡ್ಡು, ಕಾಸು, ಹಣ, ವ್ಯವಹಾರಾದಿಗಳು ಹೇಗಾಗತ್ತೆ ಅಂದರೆ ಈ ವರ್ಷ ಸ್ವಲ್ಪ ಕನ್ಯಾ ರಾಶಿಯವರಿಗೆ ಚೆನ್ನಾಗಿಲ್ಲ. 7ನೇ ಮನೇಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಶುಭ ಕಾರ್ಯಗಳು, ವ್ಯವಹಾರಗಳಲ್ಲಿ ವಿಳಂಬ ಆಗುವಂಥದ್ದಾಗ್ತದೆ. ಪಾಲುದಾರರ ಜೊತೆ ಗಂಡ ಹೆಂಡತಿಯರಲ್ಲಿ ವೈಮನಸ್ಯಗಳು ಜಾಸ್ತಿ ಆಗ್ತದೆ. ಕೆಲವೊಂದು ಬಾರಿ ಕೆಲವೊಬ್ಬರಿಗೆ ಜಾತಕದವು ಕೂಡ ಸ್ಟ್ರಾಂಗ್ ಇಲ್ಲ ಅಂದರೆ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅನ್ನುವಂಥ ಪರಿಸ್ಥಿತಿಗಳು ಬೇರೆ ಬರುತ್ತೆ. ಅದರ ಜೊತೆಗೆ ದಶಮ ಭಾವದಲ್ಲಿ ಗುರು ಸಂಚಾರ, ಗುರುಬಲ ಇಲ್ಲ, ವೃತ್ತಿ ಉದ್ಯೋಗದಲ್ಲಿ ನಷ್ಟ. ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಗುರು, ನನಗೆ ಇವರು ಪ್ರಮೋಷನ್ ಕೊಡ್ತಾ ಇಲ್ಲ, ನನ್ನ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ಇವ್ರು ಯಾರು ಕೂಡ ರೆಕಗ್ನೈಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ರೆಕಗ್ನೈಸ್ ಮಾಡೋದು ಬೇಡ, ಕೆಲಸದಿಂದ ತೆಗೆದಾಕ್ದಿದ್ರೆ ಸಾಕು. ಸುಮ್ಮನೆ ಇರಬೇಕು. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಸಂಬಳಕ್ಕೋಸ್ಕರ ಕೆಲಸ ಮಾಡಬೇಕು. ಇದೊಂದು ವರ್ಷ ಜಾಬ್ ಬದಲಾಯಿಸೋದು, ಫಾರಿನ್ಗೆ ಹೋಗ್ತೀನಿ ಅನ್ನೋದು, ಹೊಸ ಸ್ಟಾರ್ಟಪ್ ಮಾಡ್ತೀನಿ ಅನ್ನುವಂಥದ್ದು ಯಾವ ಕೆಲಸನೂ ಮಾಡಬೇಡಿ, ಅದರಿಂದ ಅನುಕೂಲ ಆಗೋದಿಲ್ಲ. ಆದರೆ ಈ ಕನ್ಯಾ ರಾಶಿಯವ್ರಿಗೆ ಒಂದು ಉಪಯೋಗ ಏನಾಗಿದೆ ಅಂದರೆ ಸಂವತ್ಸರದಲ್ಲಿ ಅನುಕೂಲಗಳಾಗ್ತಾ ಇದೆ. ಇದು ಶನಿಬಲ ಗುರುಬಲದಿಂದ ನೆಗೆಟಿವ್ ಇದ್ದರೂ ಕೂಡ ಸಂವತ್ಸರದ ಆದಾಯ ಖರ್ಚಿನಲ್ಲಿ 14 ರೂಪಾಯಿ ಸಂಪಾದನೆ, 2 ರೂಪಾಯಿ ಮಾತ್ರ ಖರ್ಚನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸಂಪಾದನೆಗಿಂತ ಖರ್ಚು ಕಡಿಮೆ ಇದೆ. ಆದರೆ ನೀವೇ ಹೋಗ್ಬಿಟ್ಟು ಸಮಸ್ಯೆಗಳನ್ನು ಮಾಡ್ಕೊ. ಎಕ್ಸಾಂಪಲ್, ನೀವು ಯಾವುದೋ ಸ್ಟಾರ್ಟಪ್ ಮಾಡ್ತೀನಿ, ಕೆಲಸ ಬದಲಾಯಿಸ್ತೀನಿ, ಇನ್ನೊಂದೇನೋ ಮಾಡ್ತೀನಿ ಅಂತ ಹೋದರೆ ಸಮಸ್ಯೆ ಆಗುತ್ತೆ. ಎಚ್ಚರಿಕೆ ತಗೊಳ್ಳಿ. ಅದರಿಂದ ಓವರಾಲ್ ಲಾಭ ಅಂತ ಬಂದಾಗ ಆದಾಯ ಹೆಚ್ಚಿದೆ, 14 ರೂಪಾಯಿ ಸಂಪಾದನೆ ಇದೆ, 2 ರೂಪಾಯಿ ಮಾತ್ರ ಖರ್ಚಿದೆ. ತುಂಬ ಚೆನ್ನಾಗಿ ಫೈನಾನ್ಷಿಯಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಂಪಾದನೆಯ ಹೆಚ್ಚು ಹಣವನ್ನು ಒಂದಷ್ಟು ಕೂಡಿಡುವಂಥದ್ದು, ಆಸ್ತಿ ಮೇಲೆ ಹಾಕುವಂಥದ್ದು, ವಾಹನ, ಚಿನ್ನದ ಮೇಲೆ ಖರೀದಿ ಮಾಡುವಂಥದ್ದು, ಈ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದರಿಂದ ಅನುಕೂಲಗಳಂತೂ ಖಂಡಿತ ಆಗುತ್ತೆ. ಇನ್ನು ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾದ್ರು ಆಸಕ್ತಿ ಇದೆ ಅಥವಾ ಅದ್ರ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು, ತಿಳ್ಕೊಂಡಿದ್ದೀವಿ ಅಂದರೆ ಅದರಲ್ಲೂ ಕೂಡ ಒಂದು ಸ್ಮಾಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡೋದ್ರಿಂದ ಕೂಡ ನಿಮಗೆ ಲಾಭವನ್ನು ಮಾಡ್ಕೋಬೋದು. ಆದರೆ ಪಾಲುದಾರರ ವಿಚಾರದಲ್ಲಿ, ದಂಪತಿಗಳ ವಿಚಾರದಲ್ಲಿ, ಉದ್ಯೋಗ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ನೋ ಓವರ್ ಎಕ್ಸ್ಪೆಕ್ಟೇಷನ್. ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ಶನಿವಾರದ ದಿನ, ವಿಶೇಷವಾಗಿ ಶನಿವಾರದ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನು ಕೊಟ್ಟು ನಿಮ್ಮ ಹೆಸರಲ್ಲೊಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಜೊತೆಗೆ ಹೆಸರು ಕಾಳನ್ನು ನೆನೆಸಿ ಹಸುವಿಗೆ ಕೊಡ್ತಾ ಬನ್ನಿ. ಎಲ್ಲ ರೀತಿಯ ಸಮಸ್ಯೆಗಳು ಖಂಡಿತ ಕಮ್ಮಿ ಆಗುತ್ತೆ, ದೋಷಗಳು ಕಮ್ಮಿ ಆಗುತ್ತೆ. ಜೊತೆಗೆ ನಿಮಗೂ ಗೋಚಾರದ ಫಲ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ನಮಗೆ ಅಂದರೆ ನಿಮ್ಮ ಜಾತಕಗಳನ್ನು ಒಂದು ಸರಿ ಪರಿಶೀಲನೆ ಮಾಡಿಕೊಂಡು ಅದರಲ್ಲೂ ಏನಾದ್ರು ದೋಷಗಳಿದ್ದರೆ ಖಂಡಿತ ಅದನ್ನು ನಿವಾರಣೆ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಅನುಕೂಲಗಳು ವಿಶ್ವಾವಸು ಸಂವತ್ಸರದಲ್ಲಿ ನಿಮಗಾಗುತ್ತೆ. ಇದು ಈ ವಿಶ್ವಾವಸು ಸಂವತ್ಸರದಲ್ಲಿ ಕನ್ಯಾ ರಾಶಿಯವರಿಗಿರುವಂಥ ಫಲಾಫಲಗಳು ಅಂತ ಹೇಳ್ತಾ, ನಿಮಗೂ ಕೂಡ ವಾಸ್ತುವನ್ನು ಕಲಿಬೇಕು ಅಂದರೆ ಇದೇ ಏಪ್ರಿಲ್ ಕೊನೆ ವಾರದಿಂದ ಹೊಸ ವಾಸ್ತು ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯ